ಹೇ ಗಾಯ್ಸ್, ಹೇಗಿದ್ದೀರಾ? ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಅಡ್ವೆಂಚರಸ್ ಆ್ಯಕ್ಟಿವಿಟಿನ ತೋರಿಸ್ತಾ ಇದ್ದೀನಿ. ಸೊ ನೀವು ಬೆಂಗಳೂರಲ್ಲಿದ್ದರೆ ನಿಮ್ಮ ಫ್ಯಾಮಿಲಿ ಜೊತೆಲಿ ಫ್ರೆಂಡ್ಸ್ ಜೊತೆ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ. ಮೈ ಫ್ಲೈಯಿಂಗ್ ಡಾಟಿನ್ ಅವರು ತೊಗೊಂಡು ಬಂದಿದ್ದಾರೆ. ಸೊ ಹೆಲಿಕಾಪ್ಟರ್ ರೈಡ್. ಸೊ ಇಟ್ ಈಸ್ ಲೈಕ್ ಓಪನ್ ಟು ಆಲ್ ದ ಪೀಪಲ್ ಹೂ ಕ್ಯಾನ್ ಬುಕ್ ದ ಹೆಲಿಕಾಪ್ಟರ್ ರೈಡ್ ವಿತ್ ದೆಮ್ with their friends and families and different occasion like a ಆ್ಯನಿವರ್ಸರಿ, ಬರ್ತ್ಡೇ ಆ ಥರ ಎಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಜೊತೆ ನೀವು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ. ಸೊ ಎಲ್ಲ ಸ್ಟೇಟು ಎಲ್ಲ ಪ್ಲೇಸಲ್ಲೂ ಇದು ಇಲ್ಲ ರೈಡು. ಸೊ ಬ್ಯಾಂಗ್ಳೂರಲ್ಲಿ ನಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ವಿ ಆರ್ ಪ್ರೌಡ್ ಆಫ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಗೋ ಆ್ಯಂಡ್ ಎಕ್ಸ್ಪ್ಲೋರ್. ನಂದು ಒಂದು ಮ್ಯಾನಿಫೆಸ್ಟ್ ಇತ್ತು. ಸೊ ಐ ಹ್ಯಾವ್ ಟು ಟ್ರಾವೆಲ್ ವಿತ್ ಡಿಫ್ರೆಂಟ್ ಮೋಡ್ಸ್ ಆಫ್ ವೆಹಿಕಲ್ಸು, ಫ್ಲೈ ಮಾಡಬೇಕು ಮತ್ತು ಹ್ಯಾವ್ ಟು ಟ್ರಾವೆಲ್ ಅಂತ. ಸೊ ಐ ಹ್ಯಾವ್ ಅಚೀವ್ಡ್ ಆಲ್ ದ ಥಿಂಗ್ಸ್ ಲೈಕ್ ಕ್ರೂಸು, ರೈಲು, ಮೆಟ್ರೋ, ಎವ್ರಿಥಿಂಗ್ ಈಸ್ ಡನ್. ಫ್ಲೈಟು ಎಲ್ಲ ಆಯಿತು. ಸೊ ಹೆಲಿಕಾಪ್ಟರ್ ಒಂದು ಆಗಿರಲಿಲ್ಲ. ಸೊ ವಿಚ್ ಐ ಅಚೀವ್ಡ್ ಆ್ಯಂಡ್ ಐ ಕಂಪ್ಲೀಟೆಡ್ ಮೈ ಬಕೆಟ್ ಲಿಸ್ಟ್ ಫಾರ್ 2026 ಫಾರ್ ದಿಸ್. ಸೊ ದಿಸ್ ಈಸ್ ಒನ್ ಆಫ್ ದ ಗ್ರೇಟ್ ಆಪರ್ಚುನಿಟಿ ಮೈ ಫ್ಲೈನ್ ಅವರು ತೊಗೊಂಡು ಬಂದಿದ್ದಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಇಟ್ ಆ್ಯಂಡ್ ಹ್ಯಾಡ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವಿತ್ ದೆಮ್. ದೇ ಆರ್ ವೆರಿ ಗುಡ್. ಸೇಫ್ಟಿ ವೈಸ್ ಅಂತೂ ನೀವು ನಂಬೋದು, ಬಿಕಾಸ್ ಅವರು ಥ್ರೂ ಔಟ್ ಯರ್ ಟ್ರಾವೆಲ್ ಫುಲ್ಲು ಚೆಕ್ ಮಾಡಿ, ಫ್ಯೂಲಿಂಗ್ ಮಾಡಿ, ಇಂಜಿನೆಲ್ಲ ನೀಟಾಗಿ ಚೆಕ್ ಮಾಡಿ ದೇ ವಿಲ್ ಮೇಕ್ ಯು ಟ್ರಾವೆಲ್. ಸೊ ಈವನ್ ಪೈಲಟ್ ವಾಸ್ ಲೈಕ್ ವೆರಿ ಗುಡ್, ಫ್ರೆಂಡ್ಲಿ ಆ್ಯಂಡ್ ಸ್ಮೂತಾಗಿ ಕರ್ಕೊಂಡು ಹೋದರು. ಸೊ ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ. ಬಟ್ ಒಂದು ಡಿಸ್ಅಡ್ವಾಂಟೇಜ್, ಯಾಕಂದರೆ ನಂದು ಸ್ಲಾಟ್ ಇದ್ದಿದ್ದು 1:30ಗೆ. ಸೊ ಡ್ಯೂರಿಂಗ್ ಲಂಚ್ ಟೈಮ್ ಅಲ್ಲಿ ನಮಗೆ ಸ್ವಲ್ಪ ವೆಯ್ಟ್ ಮಾಡಿಸಿದ್ರು. ಸಿನ್ಸ್ ಮೈ ಸ್ಲಾಟ್ ವಾಸ್ ಅಟ್ 1:30 ವೆಯ್ಟಿಂಗ್ ರಿಪೋರ್ಟಿಂಗ್ ಟೈಮ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ದ ರೈಡಿಂಗ್ ಟೈಮ್. ಸೊ ಯು ಹ್ಯಾವ್ ಟು ವೆಯ್ಟ್. ಸೊ ಅವರು ಎಲ್ಲ ಫುಲ್ ಚೆಕ್ ಮಾಡಿ ಸೊ ದೇ ವಿಲ್ ಮೇಕ್ ಯು ವಿತಿನ್ ಹಾಫ್ ಆನ್ ಅವರ್ ಮಾಡಿಸ್ತಾರೆ. ನನಗೆ ಅಲ್ಲಿ 1.5 hour ಸ್ವಲ್ಪ ಡಿಲೇ ಆಯಿತು ಬಿಕಾಸ್ ಇಟ್ಸ್ ಲಂಚ್ ಟೈಮ್ ಅಂತ. ಅದು ಬಿಟ್ಟು ದ ಎಕ್ಸ್ಪೀರಿಯನ್ಸ್ ವಾಸ್ ಇನ್ಕ್ರೆಡಿಬಲ್, ವೆರಿ ನೈಸ್. ಸೊ ನಿಮಗೂ ನಂತರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ಗೋ ಎಡ್ ಆ್ಯಂಡ್ ಬುಕ್ ವಿತ್ ಮೈ ಫ್ಲೈನ್ ಡಾಟ್ ಇನ್. ಅಲ್ಲಿ ಹೋಗಿ ಬುಕ್ ಮಾಡಿ. ಮಂತ್ಲಿ ಟ್ವೈಸ್ ಸ್ಕೆಡ್ಯೂಲ್ ಇರುತ್ತೆ. ಬೇಸ್ಡ್ ಆನ್ ದ್ಯಾಟ್ ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಬುಕ್. ಇಟ್ ಈಸ್ 6,900 ಗೈಸ್. ಸೊ ಅದು ಬಿಟ್ಟು ಇಟ್ ಈಸ್ 8 minutes ಟ್ರಾವೆಲ್. ಫಸ್ಟು ನೀವು ಅಲ್ಲಿ ಎಂಟ್ರೆನ್ಸಲ್ಲಿ ಹೋದ್ಮೇಲೆ ಸೊ ಯು ಹ್ಯಾವ್ ಟು ಗೋ ಆ್ಯಂಡ್ ದ ಬುಕ್, ಎಲ್ಲಿ ಒಂದು ಕೌಂಟರ್ ಇರುತ್ತೆ ಅಲ್ಲಿ ಹೋಗಿ ನೀವು when you book like you are paying only 1,000 rupees as an advance, then rest of the money 5,900 ಅಲ್ಲಿ ಕೌಂಟರ್ ಇರುತ್ತೆ, ಅಲ್ಲಿ ಹೋಗಿ you have to pay by cash or UPI. then they will give you the boarding pass and based on the batch wise like 6 to 7 people one ರೈಡಲ್ಲಿ ಕರ್ಕೊಂಡು ಹೋಗ್ತಾರೆ and based on the weight. ಸೊ ಇಷ್ಟು ಕೆಪಾಸಿಟಿ ಅಂತ ಮಾತ್ರ ಇರುತ್ತೆ. ಬೇಸ್ಡ್ ಆನ್ ದ್ಯಾಟ್ ಮಾತ್ರ 6 ಜನನ 7 ಮೆಂಬರ್ಸ್ ಅಂತ ನೋಡಿಕೊಂಡು ಕರ್ಕೊಂಡು ಹೋಗ್ತಾರೆ. ದ ರೈಡ್ ವಾಸ್ ವೆರಿ ನೈಸ್. ನೀವು ನೋಡ್ಬೋದು ವಿಡಿಯೋದಲ್ಲಿ. ಸೊ ಬ್ಯಾಂಗ್ಳೂರ್ ವ್ಯೂ, ಬ್ರೀತ್ ಟೇಕಿಂಗ್ ವ್ಯೂ, ಇಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿ ಕರ್ಕೊಂಡು ಹೋದರು. ಆ್ಯಂಡ್ ಲ್ಯಾಂಡಿಂಗು ಮತ್ತು ಇದು ಸ್ಟಾರ್ಟಿಂಗ್ ವಾಸ್ ವೆರಿ ನೈಸ್. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಯು ಕ್ಯಾನ್ ಜಸ್ಟ್ ಎಂಜಾಯ್. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮಗೂ ಇದೇ ಥರ ವೀಡಿಯೋಸ್ ಬೇಕಾದರೆ ಕಮೆಂಟ್ ಮಾಡಿ. ಸೊ ಐ ಲೈಕ್ ಟು ಎಕ್ಸ್ಪ್ಲೋರ್ ದ ಪ್ಲೇಸಸ್ ಆ್ಯಂಡ್ ದ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಸೊ ನಾನು ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಕೈಂಡ್ಲಿ ಫಾಲೋ ಮೀ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ನಿಮಗೂ ನನ್ನ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಯು ಕ್ಯಾನ್ ಜಸ್ಟ್ ಎಕ್ಸ್ಪ್ಲೋರ್ ಲೈಕ್ ಮೀ. ವಿಲ್ ಕೀಪ್ ಅಪ್ಡೇಟಿಂಗ್.